ಓಂ ಶಾಂತಿ. ತಾರೀಕು 2/1/2026 ಪ್ರಾತಃ ಮುರಳಿ. ಮಧುರ ಮಕ್ಕಳೇ, ನೀವು ಪರಸ್ಪರ ಬಹಳ ಬಹಳ ಆತ್ಮೀಯ ಸ್ನೇಹದಿಂದ ಇರಬೇಕಾಗಿದೆ ಎಂದು ಮತಭೇದದಲ್ಲಿ ಬರಬಾರದು. ಪ್ರಶ್ನೆ: ಪ್ರತಿಯೊಬ್ಬ ಬ್ರಾಹ್ಮಣ ಮಗು ಯಾವ ಮಾತನ್ನು ತನ್ನ ಹೃದಯದಿಂದ ಕೇಳಿಕೊಳ್ಳಬೇಕು? ಉತ್ತರ: 1. ತಮ್ಮ ಹೃದಯದಿಂದ ಕೇಳಿಕೊಳ್ಳಿ, ನಾನು ಈಶ್ವರನ ಹೃದಯವನ್ನು ಏರಿದೆನೆಯಾ? 2. ನನ್ನಲ್ಲಿ ದೈವಿ ಗುಣಗಳ ಧಾರಣೆ ಎಷ್ಟಿದೆ? 3. ನಾನು ಬ್ರಾಹ್ಮಣ ಈಶ್ವರಿಯ ಸೇವೆಯಲ್ಲಿ ವಿಘ್ನರೂಪ ಆಗುತ್ತಿಲ್ಲವೇ? 4. ಸದಾ ಕ್ಷೀರಖಂಡವಾಗಿರುತ್ತೇನೆಯೇ? ನಮ್ಮಲ್ಲಿ ಪರಸ್ಪರ ಏಕಮತ ಇದೆಯೇ? 5. ನಾನು ಸದಾ ಶ್ರೀಮತದ ಪಾಲನೆ ಮಾಡುತ್ತೇನೆಯೇ? ಗೀತೆ. ಬೋಲಾನಾಥನಿಗಿಂತ ಭಿನ್ನ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1. ಬಾಗ್ದಾದರವರ ಹೃದಯವನ್ನೇರಲು ಮನಸ್ಸ ವಾಚ ಕರ್ಮಣ ಸೇವೆ ಮಾಡಬೇಕಾಗಿದೆ. ಅಕ್ಯುರೇಟ್ ಮತ್ತು ಆಲ್ರೌಂಡರ್ ಆಗಬೇಕು. 2. ಯಾವುದೇ ಹಳೆಯ ಮಿತ್ರ ಸಂಬಂಧಿಗಳು ನೆನಪಿಗೆ ಬರಬಾರದು. ಈ ರೀತಿ ಆತ್ಮಾಭಿಮಾನಿಗಳಾಗಬೇಕು. ಪರಸ್ಪರ ಬಹಳ ಬಹಳ ಆತ್ಮೀಕ ಪ್ರೀತಿಯಿಂದ ಇರಬೇಕು. ಉಪ್ಪು ನೀರಾಗಿ ವರ್ತಿಸಬಾರದು. ವರದಾನ: ವಿಶ್ವ ಪರಿವರ್ತನೆಯ ಶ್ರೇಷ್ಠ ಕಾರ್ಯದಲ್ಲಿ ತಮ್ಮ ಸಹಯೋಗದ ಬೆರಳನ್ನು ಕೊಡುವಂತಹ ಮಹಾನರಿಂದ ನಿರ್ಮಾಣ ಭವ. ಹೇಗೆ ಯಾವುದೇ ಸ್ಥೂಲ ವಸ್ತುವನ್ನು ತಯಾರು ಮಾಡುತ್ತೀರೆಂದರೆ ಅದರಲ್ಲಿ ಎಲ್ಲಾ ವಸ್ತುಗಳನ್ನು ಹಾಕುತ್ತಾರೆ. ಸಾಧಾರಣವಾದ ಸಕ್ಕರೆ ಅಥವಾ ಉಪ್ಪು ಕಡಿಮೆಯಾದರೂ ಶ್ರೇಷ್ಠವಾದ ವಸ್ತುವು ಸಹ ತಿನ್ನಲು ಯೋಗ್ಯವಾಗುವುದಿಲ್ಲ. ಅದೇ ರೀತಿ ವಿಶ್ವ ಪರಿವರ್ತನೆಯ ಈ ಶ್ರೇಷ್ಠ ಕಾರ್ಯಕ್ಕಾಗಿ ಪ್ರತಿಯೊಂದು ರತ್ನಗಳ ಅವಶ್ಯಕತೆ ಇದೆ. ಎಲ್ಲರ ಸಹಯೋಗವೂ ಬೇಕಾಗಿದೆ. ಎಲ್ಲರೂ ತಮ್ಮ ತಮ್ಮ ರೀತಿಯಿಂದ ಬಹಳ ಬಹಳ ಅವಶ್ಯಕ. ಶ್ರೇಷ್ಠ ಮಹಾರಥಿಗಳಾಗಿದ್ದಾರೆ. ಆದ್ದರಿಂದ ತಮ್ಮ ಕಾರ್ಯದ ಶ್ರೇಷ್ಠತೆಯ ಮೌಲ್ಯಗಳನ್ನು ತಿಳಿದುಕೊಳ್ಳಿರಿ. ಎಲ್ಲರೂ ಮಹಾನ್ ಆತ್ಮರಾಗಿದ್ದೀರಿ. ಆದರೆ ಎಷ್ಟು ಮಹಾನ್ ಆಗಿದ್ದೀರಿ, ಎಷ್ಟು ನಿರ್ಮಾಣರೂ ಆಗಿರಿ. ಸ್ಲೋಗನ್: ತಮ್ಮ ಸ್ವಭಾವವನ್ನು ಸರಳವನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಸರ್ವ ಕಾರ್ಯಗಳು ಸಹಜವಾಗಿ ಆಗಿಬಿಡುತ್ತದೆ. ಅವ್ಯಕ್ತ ಸೂಚನೆ: ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಜೀವನದಲ್ಲೇ ಇದ್ದುಕೊಂಡು ಸಮಯ ಸೂಕ್ಷ್ಮವಾಗುತ್ತಿದ್ದಂತೆ ಪರಿಸ್ಥಿತಿಗಳು, ಸಮಸ್ಯೆಗಳು, ವಾತಾವರಣ ಡಬಲ್ ದೂಷಿತವಾಗಿರುತ್ತದೆ. ಇಂತಹ ಸಮಯದಲ್ಲೂ ಅದರ ಪ್ರಭಾವದಿಂದ ಮುಕ್ತರಾಗಿ ಜೀವನದಲ್ಲಿ ಇದ್ದುಕೊಂಡು ಈ ಎಲ್ಲ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತರಾಗಿರಬೇಕು. ಒಂದು ಸೂಕ್ಷ್ಮ ಬಂಧನವೂ ಸಹ ಇರಬಾರದು. ಇಂತಹ ಬಂಧನ ಮುಕ್ತ ಜೀವನ್ಮುಕ್ತರಾಗುವುದು ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳ ಗುರಿಯಾಗಿದೆ. ಸಂಗಮ ಯುಗದಲ್ಲಿಯೇ ಈ ಜೀವನ್ಮುಕ್ತ ಸ್ಥಿತಿಯ ಪ್ರಾಪ್ತಿಯನ್ನು ಅನುಭವಿಸಬೇಕು. ಓಂ ಶಾಂತಿ.